ಕಮೆಂಟ್ ಮಾಡೋದು ಸುಲಭ, ಒಂದು ನಿಮಿಷದಲ್ಲಿ ಏನ್ ಬೇಕಾದ ನೆಗೆಟಿವ್ ಕಮೆಂಟ್ಗಳನ್ನು ಹಾಕ್ಬೋದು. ಆದ್ರೆ ಈ ಕೆಲಸ ಮಾಡೋದಿದ್ರೆ ಇದು ತುಂಬಾ ಕಷ್ಟ. ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಭಾರಿ ವಿಶೇಷವಾಗಿರುವಂತ ಕಳೆ. ಇದನ್ನ ಹಿಂದೆ ಒಂದ್ಸಲ ಹೇಳಿದೆ ನಾನು, ಸಾಂಬಾರಿಗೂ ಆಗತ್ತಿದೆ ಅಂತ ಹೇಳಿ. ಆದ್ರೆ ಇದನ್ನು ಸಾಂಬಾರು ಮಾಡಿ ಖಾಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಳೆ ಇದನ್ನು ಬೆಳೀತದೆ. ಹೋಗ್ಬಾರ್ದು. 100% ರೋಗ ಇಲ್ಲದ ಯಾವ ಗಿಡವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮನುಷ್ಯರು ಅಷ್ಟೇ 100% ಹೆಲ್ತಿ ಅನ್ನೋಂಥ ಯಾರು ಇರುವುದಿಲ್ಲ. ಅದೇ ರೀತಿಯಲ್ಲಿ ಸಗಣಿ ಹಾಕಬಾರ್ದು, ಹಟ್ಟಿ ಗೊಬ್ಬರ ಹಾಕಬಾರ್ದು, ಕೋಳಿ ಗೊಬ್ಬರ ಹಾಕಬಾರ್ದು. ಈ ರೀತಿ ಥಿಯರಿಗಳನ್ನೆಲ್ಲ ಕೆಮಿಕಲ್ ಅಂಗಡಿಯವರು ಹೇಳ್ಕೊಡ್ತಾರೆ. ಯಾಕಂದ್ರೆ ನೀವು ಅದನ್ನೆಲ್ಲ ಹಾಕಿದ್ರೆ ಕೆಮಿಕಲ್ ಯಾರು ತಗೊಳ್ಳೋದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಸಹಜ ಕೃಷಿ, ಸಮಗ್ರ ಕೃಷಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಅದೇ ರೀತಿ ಕೈತೋಟಗಳು, ವಿಷಮುಕ್ತವಾಗಿರುವಂಥ ಆಹಾರವನ್ನು ರೆಡಿ ಮಾಡಬೇಕು. ಜನರು ಸಾವಯವದ ಬಗ್ಗೆ ಚರ್ಚೆ ಮಾಡಬೇಕು. ಕೆಮಿಕಲಿಂದ ಮುಕ್ತವಾಗಿ ಸಾವಯವ ರೀತಿಯ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕು. ಅದನ್ನು ಹೆಚ್ಚು ಅವೇರ್ನೆಸ್ ಮಾಡಬೇಕು ಮತ್ತು ಹೆಚ್ಚೆಚ್ಚು ರೈತರ ನಿಮಗೆ ಪರಿಚಯ ಮಾಡಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ಚಾನಲನ್ನು ಕಳೆದ 1.5 ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ವಿ. ಒಂದು 3 ದಿನದ ಹಿಂದೆ 30,000 ಸಬ್ಸ್ಕ್ರೈಬರ್ ಆದರು. ನೀವೆಲ್ಲರೂ ಕೂಡ ಈ ರೀತಿಯ ಒಂದು ಸಾಮಾಜಿಕ ಕೆಲಸ ಕೈ ಜೋಡಿಸಿದ್ರಿ. ಅದಕ್ಕೋಸ್ಕರ ನಿಮ್ಮ ಬಗ್ಗೆ ನೀವು ಹೆಮ್ಮೆ ಪಡ್ಕೋಬೇಕು. ಎಷ್ಟೋ ಜನರು ನನ್ನ ವಿಡಿಯೋ ಬರ್ತಿದ್ದಾಗೆ ಅದನ್ನು ಶೇರ್ ಮಾಡ್ತಾರೆ, ಎಷ್ಟೋ ಜನರು ಸ್ಟೇಟಸ್ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಕಮೆಂಟ್ ಹಾಕ್ತಾರೆ, ಬೇರೆಯವ್ರಿಗೆ ಪ್ರಮೋಟ್ ಮಾಡ್ತಾರೆ. ಹೌದು, ಈ ಚಾನಲ್ ತುಂಬ ಚೆನ್ನಾಗಿದೆ, ಕೃಷಿ ಬಗ್ಗೆ ಇದನ್ನು ನೋಡಿ ಅಂತೇಳಿ ತುಂಬ ಜನರು ಅದನ್ನು ಪ್ರಚಾರ ಮಾಡ್ತಾರೆ. ನಿಮ್ಗೆಲ್ರಿಗೂ ಕೂಡ ನಾನು ಚಿರಋಣಿಯಾಗಿದ್ದೀನಿ. ಅದೇ ರೀತಿಯಲ್ಲಿ ನಮಗೆ ಪ್ರತಿ ಒಂದು ಕಡೆಯಲ್ಲೂ ಕೂಡ ರೈತರನ್ನು ಕಾಂಟ್ಯಾಕ್ಟ್ ಮಾಡಿಕೊಡುವಂಥ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನರು, ಅಲ್ಲೊಬ್ರು ಒಳ್ಳೆ ರೈತರಿದ್ದಾರೆ, ಇಲ್ಲಿ ರೈತರಿದ್ದಾರೆ, ಇವ್ರದ್ದು ಮಾತಾಡಿಸಿ ಅವ್ರದ್ದು ಮಾತಾಡಿಸಿ, ಈ ರೀತಿಯ ಕೃಷಿಕರ ಬಗ್ಗೆ ತುಂಬ ಜನರನ್ನು ಪರಿಚಯ ಮಾಡಿ ಕೊಡ್ತಾ ಒಂದು ಕೃಷಿಕರ ಮಧ್ಯದಲ್ಲಿ ಒಂದು ಸೇತುವೆಯಾಗಿ ನೀವೆಲ್ಲರೂ ಕೂಡ ಕನೆಕ್ಟ್ ಆಗಿದ್ದೀರಿ. ನಿಮ್ಮ ಚಾನಲ್ ಇದು. ಆ ಕಾರಣಕ್ಕೋಸ್ಕರ ನಿಮಗೆ ಇದಕ್ಕೋಸ್ಕರ ನಾನು ಅಭಿನಂದಿಸ್ತೇನೆ. ನೀವು ಒಂದು ಮುಕ್ತವಾಗಿ ನಿಮ್ಗೆ ಏನು ಅನ್ಸುತ್ತೆ ಈ ಚಾನಲ್ ಬಗ್ಗೆ ಅನ್ನುವಂಥ ಕಮೆಂಟನ್ನು ಹಾಕಿ ಅದರ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಇವತ್ತು ನಮ್ಮ ಮಲೆಬೆಟ್ಟಿನಿಂದ, ನನ್ನ ಮನೆಯಿಂದ ನಾನು ಇವತ್ತು ನಿಮ್ಮ ಎದುರುಗಡೆ ಬಂದಿದ್ದೇನೆ. ಕೈತೋಟದ ಎಪಿಸೋಡ್ಗಳು ತುಂಬ ಕಡಿಮೆ ಬರುತ್ತೆ ಈ ಸಂದರ್ಭದಲ್ಲಿ. ಕಾರಣ ಏನಂತ ಹೇಳಿದ್ರೆ ಮಳೆ ಸಂದರ್ಭದಲ್ಲಿ ಕೈತೋಟ ನಾವು ವಿಡಿಯೋಗಳನ್ನು ಮಾಡ್ಲಿಕ್ಕೆ ಹೋದಾಗ, ಅದನ್ನು ಜನರು ಹೆಚ್ಚೆಚ್ಚು ಮಾಡ್ಲಿಕ್ಕೆ ಹೋದಾಗ ಅದರಿಂದಾಗಿ ಸಮಸ್ಯೆಗಳಾಗುತ್ತೆ, ಮತ್ತೆ ಮಳೆಗೆ ಕೈತೋಟಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಆಗಸ್ಟ್ ಸೆಪ್ಟೆಂಬರ್ ನಂತರ ನಾವು ಹೆಚ್ಚು ಕೈತೋಟದ ಬಗ್ಗೆ ಮಾಡ್ತೀವಿ. ಈಗ ಸಮಗ್ರ ಕೃಷಿ ಬಗ್ಗೆ, ಹಣ್ಣಿನ ಕೃಷಿಗಳ ಬಗ್ಗೆ ಎಲ್ಲ ನಾವು ಹೆಚ್ಚೆಚ್ಚು ತೋರಿಸ್ತಿದ್ದೀವಿ. ಹಾಗೆ ಇವತ್ತು ನಾನು ಒಂದು ಕೈತೋಟದ ಒಂದು ಸಬ್ಜೆಕ್ಟ್ನ ತೋರಿಸೋಕ್ಕೋಸ್ಕರ ನಿಮ್ಮಲ್ಲಿಗೆ ಬಂದಿರುವಂಥದ್ದು. ಒಂದು ಸಂಗತಿ ಏನಂತ ಹೇಳಿದ್ರೆ, ನಮ್ಮ ಕೈತೋಟದಲ್ಲೂ ಕೂಡ ನಾವೊಂದು 5ರಿಂದ 10 ಬಾಳೆ ಗಿಡಗಳನ್ನು ನೆಟ್ಟಾಗ ಬೇಸಿಗೆಯ ಉರಿ ಬಿಸಿಲನ್ನು ತಡೀಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಅದರೊಟ್ಟಿಗೆ ಬಾಳೆ ಎಲೆಯಿಂದ ನಾವು ನಮ್ಮ ರಿಲೇಷನ್ಸ್ ಸಂಬಂಧಿಕರೆಲ್ಲ ಬಂದಾಗ ನಾವು ಊಟ ಮಾಡ್ಲಿಕ್ಕೆ ಉಪಯೋಗ ಮಾಡ್ಬೋದು. ಅದೇ ರೀತಿ ಬಾಳೆ ಹೂವನ್ನು ಪಲ್ಯವಾಗಿ ಉಪಯೋಗ ಮಾಡ್ಬೋದು, ದಂಡನ್ನು ಉಪಯೋಗ ಮಾಡ್ಬೋದು, ಬಾಳೆ ಕಾಯನ್ನು ಸಾಂಬಾರಿಗೆ ಉಪಯೋಗ ಮಾಡ್ಬೋದು, ಬಾಳೆ ಹಣ್ಣನ್ನು ಕೂಡ ನಾವು ತಿನ್ಬಹುದು. ಈ ರೀತಿ ಬಾಳೆಯಿಂದ ಹಲವಾರು ಉಪಯೋಗಗಳಿದೆ. ನಾನು ಈ ಬಾರಿ ತುಂಬಾ ಬಾಳೆ ಗಿಡಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಒಂದು ವಾರದ ಹಿಂದೆ ನೀವು ಕೆಲವು ವಿಡಿಯೋಗಳನ್ನು ನೋಡಿರ್ಬೋದು ನನ್ನ ಬಾಳೆ ತೋಟದ ಬಗ್ಗೆ. ನಾನು ಇವತ್ತು ಬಾಳೆಯನ್ನು ಸಿಂಪಲ್ ಆಗಿ ನೆಡುವಂಥದ್ದು ಹೇಗೆ ಅಂತ. ತುಂಬ ಜನ ಕೆಮಿಕಲ್ ಬಗ್ಗೆ ಅಥವಾ ಬೇರೆ ಬೇರೆ ರೀತಿಯ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ನೆಡುವಂಥದ್ರ ಬಗ್ಗೆ ನಿಮಗೆ ತಿಳಿಸ್ತಾರೆ. ಆದರೆ ಇವತ್ತು ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ, ನಾನು ಮೊನ್ನೊಬ್ಬರು ರೈತರ ಹತ್ರ ಹೋಗಿದ್ದೆ. ಅವ್ರು ಹೇಳಿದ್ರು ಒಂದು 30-35 ವರ್ಷ ಹಿಂದೆ ಏನು ಹಾಕಿದ್ರು ಆಗ್ತಿತ್ತು, ಇವತ್ತು ಏನು ಹಾಕಿದ್ರು ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ನಂಗನ್ಸೋದು ಇನ್ನೊಂದು 30-35 ವರ್ಷದ ನಂತರ ನೆಕ್ಸ್ಟ್ ಜನರೇಷನ್ ಹೇಳ್ಬೋದು, ಹಿಂದೆ ನಮ್ಮ ಹಿರಿಯರು ಕೆಮಿಕಲ್ ಹಾಕಿದ್ರೆ ಆಗ್ತಿತ್ತು, ಇವತ್ತು ಕೆಮಿಕಲ್ ಹಾಕಿದ್ರು ಆಗ್ತಾ ಇಲ್ಲ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಕಳೆನಾಶಕಗಳನ್ನು ನಾವು ತಂದಿದ್ದೀವಿ. ಭೂಮಿಯನ್ನೇ ಬರ್ನ್ ಮಾಡುವಂತ ಕಳೆನಾಶಕ ನಾವು ಇವತ್ತು ಭೂಮಿಗೆ ಹಾಕ್ತಿದ್ದೀವಿ. ನಾವು ಕಳೆಯನ್ನು ಬೆಳೆಗೆ ಉಪಯೋಗ ಮಾಡಬೇಕು. ಆ ರೀತಿಯ ಒಂದು ಸಿಸ್ಟಮ್ ಅನ್ನು ತೋರಿಸ್ತೇನೆ ನಿಮಗೆ. ನೋಡಿ, ಇಲ್ಲೆಲ್ಲ ಕಳೆ ಇದೆ ನೋಡಿ. ಇದೊಂದು ಭಾರಿ ವಿಶೇಷವಾಗಿರುವಂತ ಕಳೆ. ಇದನ್ನ ಹಿಂದೆ ಒಂದ್ಸಲ ಹೇಳಿದೆ ನಾನು, ಸಾಂಬಾರಿಗೂ ಆಗತ್ತಿದೆ ಅಂತೇಳಿ. ಆದ್ರೆ ಇದನ್ನು ಸಾಂಬಾರು ಮಾಡಿ ಖಾಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಳೆ ಇದನ್ನು ಬೆಳೀತದೆ. ಇದನ್ನೆಲ್ಲವನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನುವಂಥದ್ದನ್ನು ತೋರಿಸ್ತಾ ನಾನು ಬಾಳೆ ಇವತ್ತು ಹೇಗೆ ನೆಡೋದು ಅನ್ನೋದನ್ನು ತೋರಿಸ್ತೇನೆ. ಮೊದಲನೇದಾಗಿ ನಾವು ಬಾಳೆ ನೆಡುವಂತ ಸಂದರ್ಭದಲ್ಲಿ ಈ ರೀತಿಯ ಕಳೆಗಳೆಲ್ಲ ಇರ್ತದಲ್ಲ, ಇದೆಲ್ಲವನ್ನು ಹಾರೆಯಲ್ಲಿ ತೆಗೆದು ಅದನ್ನು ನಾವೊಂದು 2x2 ಸ್ಕ್ವೇರ್ ಫೀಟ್ನ ಗುಂಡಿ ಮಾಡಿ, ಆ ಗುಂಡಿಗೆ ಈ ಕಳೆಗಳನ್ನೆಲ್ಲ ಹಾಕ್ಬೇಕು. ಅಂದ್ರೆ ಕಳೆಯನ್ನು ಗೊಬ್ಬರವನ್ನಾಗಿ ಮಾಡಿ ಅದನ್ನೇ ಬಾಳೆಗೆ ಉಪಯೋಗ ಮಾಡೋದು ಸಿಸ್ಟಮ್ ಅನ್ನು ತೋರಿಸುವಂಥದ್ದು ನಾನು. ನೋಡಿ, ಆ ರೀತಿ ಅಲ್ಲಿದ್ದ ಕಳೆಗಳನ್ನೆಲ್ಲ ಅದನ್ನು ತೆಗೆದು ನೋಡಿ ಇಲ್ಲಿ ಹಾಕಿದೆ. ಇದು ಸುಲಭದಲ್ಲಿ ಬರ್ತದೆ. ಇದನ್ನು ಇದಕ್ಕೆ ಹಾಕಿ ಇದನ್ನು ಅಲ್ಲಿಗೆ ಕೊಚ್ಚಿ ಬಿಡಬೇಕು. ಒಂದು ಗುಂಡಿ ತೆಗೆದೇನೆ, ಆ ಗುಂಡಿಗೆ ಇದನ್ನು ಕಳೆಗಳನ್ನು ಹಾಕಿ ಕೊಚ್ಚಬೇಕು. ಯಾಕೆ ಅನ್ನುವಂಥದ್ದು ಕೂಡ ಹೇಳ್ತೀನಿ. ಬಾಳೆ ನಾವು ಗಿಡ ನೆಡುವ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕು. ಅಂದ್ರೆ ಒಸಾರು ಇಲ್ಲದಿರುವಂತ, ನೀರು ಹೆಚ್ಚು ಇಲ್ಲದೆ ಇರುವಂತ
ಜಾಗವನ್ನು ನಾವು ಸೆಲೆಕ್ಟ್ ಮಾಡಬೇಕು. ಒಂದು ಕಳೆ ಗಿಡವನ್ನು ಪೂರ್ತಿ ಇಲ್ಲಿ ಹಾಕಿದ್ದೇನೆ. ಇಲ್ಲಿ ಹಾಕಿದ ಮೇಲೆ ಇದಕ್ಕೆ ಏನೇನು ಹಾಕ್ತೇನೆ ಅನ್ನುವಂಥದ್ದನ್ನು ಹೇಳ್ತೇನೆ. ದ್ರವ ಜೀವಾಮೃತ ಅಲ್ಲ, ಘನ ಜೀವಾಮೃತ ಹಾಕುವಂಥದ್ದು. ನೋಡಿ, ಇದು ಘನ ಜೀವಾಮೃತ. ನೆಲಗಡಲೆ ಹಿಂಡಿ, ಅದರ ದ್ವಿದಳ ಧಾನ್ಯದ ಹಿಟ್ಟು, ಕಾಡಿನ ಮಣ್ಣು, ಬೆಲ್ಲ ಇದೆಲ್ಲ ಹಾಕಿದ್ದೇನೆ. ಸೆಗಣಿಯಿಂದ ಮಾಡಿರುವಂಥದ್ದು. ಇದನ್ನು ಇದರ ಮೇಲಕ್ಕೆ ಹಾಕಿ ಬಿಡಬೇಕು. ಅದು ಎರೆಹುಳನ ಆಕರ್ಷಣೆ ಮಾಡುತ್ತೆ, ಅದಕ್ಕೋಸ್ಕರ ಇದನ್ನು ನಾವು ಹಾಕುವಂಥದ್ದು. ಸೆಗಣಿ ಹಾಕಬಾರ್ದು, ಹಟ್ಟಿ ಗೊಬ್ಬರ ಹಾಕಬಾರ್ದು, ಕೋಳಿ ಗೊಬ್ಬರ ಹಾಕಬಾರ್ದು. ಈ ರೀತಿ ಥಿಯರಿಗಳನ್ನೆಲ್ಲ ಕೆಮಿಕಲ್ ಅಂಗಡಿಯವರು ಹೇಳ್ಕೊಡ್ತಾರೆ. ಯಾಕಂದರೆ ನೀವು ಅದನ್ನೆಲ್ಲ ಹಾಕಿದರೆ ಅವ್ರು ಕೆಮಿಕಲ್ ಯಾರು ತಗೊಳ್ಳೋದು, ಅವರ ಸೇರಿಗೋಸ್ಕರ ಹೇಳ್ತಾರೆ. ಆದರೆ ಹಟ್ಟಿ ಗೊಬ್ಬರ ಇಂಥದ್ದೆಲ್ಲ ಹಾಕ್ಬೋದು. ನೋಡಿ, ಇದು ಕೋಳಿ ಗೊಬ್ಬರ. ಇದನ್ನು ಸ್ವಲ್ಪ ಸುತ್ತ ದೂರದಿಂದ ಹಾಕಿ. ನೋಡಿ, ಇದು ಕಹಿಬೇವಿನ ಹಿಂಡಿ. ಯಾಕಂದರೆ ಬೇರು ಕೊಳೆ ರೋಗ, ಗೆಡ್ಡೆಗೆ ಬರುವಂಥ ಹುಳ ಇದೆಲ್ಲ ಕಂಟ್ರೋಲ್ ಮಾಡ್ತದೆ ಬಾಳೆಯಲ್ಲಿ. ಹೆಚ್ಚು ಡೀಪಾಗಿ ಹೋಗಬಾರ್ದು. 100% ರೋಗ ಇಲ್ಲದೆ ಯಾವ ಗಿಡವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮನುಷ್ಯರು ಅಷ್ಟೇ 100% ಹೆಲ್ತಿ ಅನ್ನೋಂಥ ಯಾರೂ ಇರುವುದಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ಗಿಡಗಳು ಕೂಡ. ಅಷ್ಟು ಹಾಕಿದ ಮೇಲೆ ಅದರ ಮೇಲಕ್ಕೆ ಸ್ವಲ್ಪ ಮಣ್ಣನ್ನು ಹಾಕುವಂಥದ್ದು. ನೇರ ಗೊಬ್ಬರದ ಮೇಲೆ ಗೆಡ್ಡೆಯನ್ನು ಇಟ್ಟರೆ ಆಗ ಗೆಡ್ಡೆಗೆ ಹೀಟ್ ಆಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಬೇರು ನೇರವಾಗಿ ಆ ಕೋಳಿ ಗೊಬ್ಬರ ಅಥವಾ ಘನ ಜೀವಾಮೃತ ಅಥವಾ ಕಹಿಬೇವಿನ ಹಿಂಡಿ ಇದಕ್ಕೆಲ್ಲ ತಾಗಬಾರ್ದು. ಅದಕ್ಕೋಸ್ಕರ ಅದರ ಮೇಲೆ ಮಣ್ಣನ್ನು ಹಾಕುವಂಥದ್ದು. ಉಪ್ಪುಲು ಬಾಳೆ ಅಂತೇಳಿ, ಇದು ಚಿಪ್ಸಿಗೆ ತುಂಬ ಸೂಪರ್ ಆಗುತ್ತೆ. ಪ್ರಭು ಅವರು ಕೊಟ್ಟಿದ್ರು, ಇದರ ಬಗ್ಗೆ ಒಂದು ವಿಡಿಯೋ ಹಾಕಿದೆ ನೋಡಿ. ಇದನ್ನು ನೇರವಾಗಿ ನಿಲ್ಲಿಸಬೇಕು. ಕೆಲವು ಗೆಡ್ಡೆಗಳನ್ನು ನೆಡ್ತಾರೆ, ನಾನು ನೇಂದ್ರ ಎಲ್ಲ ಗೆಡ್ಡೆ ನೆಡುವಂಥದ್ದು. ಇದನ್ನು ಸ್ವಲ್ಪ ಗಿಡನೇ ಕೊಟ್ಟಿದ್ರು, ಈ ರೀತಿಯೇ ನೆಡಬೇಕು ಅಂತ ಹೇಳಿದರು. ನೇರವಾಗಿ ನಿಲ್ಲಬೇಕು, ನೇರವಾಗಿ ಇಟ್ಕೊಳ್ಳು. ಅದಕ್ಕೆ ಮಣ್ಣನ್ನು ಹಾಕಬೇಕು ಸುತ್ತದಿಂದ. ಕೆಲವರಿಗೆ ಅನ್ನಿಸ್ಬೋದು ಇದೇನು ಬಾರಿ ಎತ್ತರದಲ್ಲಿ ನೆಟ್ಟಿದ್ದಾರೆ ಅಂತೇಳಿ. ಅದು ನಾನು ಕಳೆ ಹಾಕಿದೆಲ್ಲ, ಅದು ಸ್ವಲ್ಪ ಟೈಮಲ್ಲಿ ಕೊಳಿಲಿಕ್ಕೆ ಶುರು ಆಗ್ತದೆ. ಕೊಳಿಲಿಕ್ಕೆ ಶುರು ಆದಾಗ ಇಡೀ ಬಾಳೆ ಇದು ಜಗ್ತದೆ, ಅಡಿಯಲ್ಲೆಲ್ಲ ಲೂಸ್ ಆಗ್ತದೆ. ಸ್ವಲ್ಪ ಗಟ್ಟಿ ಹೀಗೆ ರೀತಿ ಹೊಡಿಬೇಕು. ಯಾಕೆ ಅಂತ ಹೇಳಿದರೆ, ಈಗ ಮಳೆಗೆ ಈ ರೀತಿ ಮಾಡಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಆಗೋಗಿ ಇದು ಕೆಳಗೆ ಬಿದ್ದಿರ್ಬೋದು. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು. ಈಗ ಏನಾಗುತ್ತೆ ನೋಡಿ, ಇಲ್ಲಿ ಇದರದ್ದು ಇನ್ನೊಂದು 4-5 ದಿನದಲ್ಲಿ ಬೇರು ಬರಲಿಕ್ಕೆ ಶುರು ಆಗುತ್ತೆ. ಬೇರು ಬರ್ತಾ ಇದ್ದಾಗೆ ಮಣ್ಣಲ್ಲಿ ಬೇರು ಬರ್ತದೆ. ಒಂದು ವಾರ ಆಗುವಾಗ ಜೀವಾಮೃತದ ಕಡೆಗೆ ಹೋಗುವಾಗ ಜೀವಾಮೃತ ಎಲ್ಲ ಕೂಡ ತಣ್ಣಗೆ ಆಗಿರ್ತದೆ. ಕೋಳಿ ಗೊಬ್ಬರ, ಕಹಿಬೇವಿನ ಹಿಂಡಿ ಎಲ್ಲವೂ ತಣ್ಣಗೆ ಆಗಿರ್ತದೆ. ಆಗ ನಿಧಾನಕ್ಕೆ ಇದು ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಈ ಜಾಗ ಇದೆಲ್ಲ, ಇದಕ್ಕೆ ನೇರ ಮಳೆ ನೀರು ಬಿದ್ದರೆ ಅದು ಪೂರ್ತಿ ಒಳ್ಳೆ ಮಣ್ಣೆಲ್ಲ ಬೊಳ್ಳಕ್ಕೆ ಹೋಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಕೇವಲ ಕಲ್ಲು ಹೊಯ್ಗೆ ಮಾತ್ರ ನಿಲ್ತದೆ. ಅದಕ್ಕೋಸ್ಕರ ನಾನು ಬಾಳೆ ಎಲೆಯ ವೇಸ್ಟೇಜ್ಗಳೆಲ್ಲವು, ಬಾಳೆಕಾಯಿಯ ವ್ಯಾಪಾರದಲ್ಲಿ ಬರ್ತದೆ ನಮಗೆ ಈ ರೀತಿ ವೇಸ್ಟ್ಗಳು. ಇದು ವೇಸ್ಟನ್ನು ಈ ರೀತಿ ಪೂರ್ತಿ ಕವರ್ ಮಾಡ್ತೇವೆ. ಆಗ ನೀವು ಅಡಿಯಲ್ಲಿ ಹಾಕಿದ ಕಳೆಯೂ ಕೂಡ ಮೇಲಕ್ಕೆ ಮತ್ತೆ ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ಈ ರೀತಿ ಪೂರ್ತಿ ಕವರ್ ಮಾಡಿ ಅದಾದಮೇಲೆ ಅದಕ್ಕೆ ನೋಡಿ ಇನ್ನೇನ ಬೇರೆ ಬೇರೆ ಹುಡಿ ಖಾರ ಇಲ್ಲದೇ ಇರುವ ಸುಣ್ಣಗಳೆಲ್ಲ ಬಂದಿದೆ. ಆದರೆ ಅದು ಹಾಕಬಾರ್ದು. ನಾವು ಸ್ವಲ್ಪ ಈ ರೀತಿಯ ಸುಣ್ಣಗಳನ್ನು ಹಾಕಬೇಕು. ಇದು ಯಾಕೆ ಇಲ್ಲಿ ಮೇಲಕ್ಕೆ ಹಾಕೋದು ಅಂತ ಹೇಳಿದ್ರೆ, ಇದು ಭೂಮಿ ಮಳೆಗೆ ಸ್ವಲ್ಪ ಹುಳಿ ಬಂದಿರ್ತದೆ. ಇದನ್ನೆಲ್ಲ ಕಳೆಯೆಲ್ಲ ನಿಧಾನಕ್ಕೆ ಕರಗ್ತಾ ಸ್ವಲ್ಪನೇ ಭೂಮಿಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಸ್ವಲ್ಪನೇ ಹೋಗ್ತದೆ. ಒಂದೇ ಸಲಕ್ಕೆ ಹೋದರೆ ಅದು ಪುನಃ ಬರ್ನ್ ಆಗಿ ಹೋಗ್ಬೋದು. ಬುಡನೆ ಬೇರುಗಳೆಲ್ಲ ಬರ್ನ್ ಆಗಬಾರ್ದು. ಅದಕ್ಕೋಸ್ಕರ ನಿಧಾನಕ್ಕೆ ಇದು ಸೇರ್ತದೆ. ಇಷ್ಟು ಮಾಡಿ ಇದು 1 ತಿಂಗಳು ಏನೂ ಮಾಡಬೇಕಾಗಿಲ್ಲ. ಇದಕ್ಕೆ ಸಾಲಿಡ್ ಆದಮೇಲೆ ಮತ್ತೆ ಪುನಃ ನೋಡಿ, ಇಲ್ಲಿ ಮರ ನಿಮಗೆ ಕಾಣ್ಬೋದು, ಆ ಕಡೆ ಗ್ಲೀಸಿರಿ ಇದೆ, ಅದಾದಮೇಲೆ ಈ ಕಡೆ ಕೆಲವು ಕಸ ಕಡ್ಡಿಗಳಿದೆ. ಇದೆಲ್ಲವನ್ನು ಪುನಃ ಇದಕ್ಕೆ ತುಂಬಿಸಿ ಪುನಃ 6 ರೌಂಡಿಂದ 1 ರೌಂಡ್ ಇಲ್ಲಿಗೆ ಮಣ್ಣು ಹಾಕಿದಾಗ ಬೇರೆಲ್ಲ ಹೋಗಲಿಕ್ಕೆ ಸುಲಭ ಆಗುತ್ತೆ. ಇದು ನಾವು ಹಾಕಿರುವಂಥದ್ದು ಉಪ್ಪುಲು ಬಾಳೆ ಅಂತೇಳಿ, ವೆರಿಗೇಟೆಡ್ ಬಾಳೆ ಅಂತ ಒಂದು ನೆಟ್ಟಿದ್ದೇನೆ, ಬ್ಲೂ ಜಾವ ನೆಟ್ಟಿದ್ದೇನೆ, ಚಂದ್ರಬಾಳೆ ನೆಟ್ಟಿದ್ದೇನೆ, ಕ್ವಿಂಟಾಲ್ ನೇಂದ್ರ ನೆಟ್ಟಿದ್ದೇನೆ. ಇಲ್ಲಿ ತುಂಬ ವೆರೈಟಿಗಳಿದೆ. ನೀವು ತುಂಬ ಜನರು ನಾನು ಈ ರೀತಿಯ ಸಿಂಗಲ್ ವೀಡಿಯೋಗಳನ್ನು ಮಾಡಿದಾಗ ಕೆಲವರು ಕಮೆಂಟ್ ಮಾಡಲಿಕ್ಕೆ ಇರ್ತದೆ, ನೀವು ಎಲ್ಲಿಂದ ತರ್ತೀರಿ, ಒಂದನ್ನು ನೆಡ್ತೀರಿ ಮತ್ತು ನಮ್ಗೆ ತೋರಿಸ್ತೀರಿ, ಅದರಿಂದ ನಮಗೇನು ಉಪಯೋಗ ಇಲ್ಲ. ನಾವಿಲ್ಲಿ ತೋರಿಸುವಂಥದ್ದು ನಿಮಗೂ ಸಂಬಂಧಿಕರಿರ್ತಾರೆ, ನಿಮಗೂ ಪರಿಚಯಸ್ಥರಿರ್ತಾರೆ, ನಿಮಗೂ ಊರಿದೆ. ನೀವ್ಯಾವುದೋ ಇಸ್ರೇಲಲ್ಲೋ ಅಥವಾ ಇರಾನಲ್ಲಿ ಇರೋದಲ್ಲ, ನೀವಿಲ್ಲಿ ಇರ್ತೀರಿ.
ನೀವು ನಿಮ್ಮ ಸಂಬಂಧಿಕರೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳಿ, ಆಗ ಅವ್ರು ನಿಮ್ಗೆ ಕೊಡ್ತಾರೆ ಈ ರೀತಿ ಗಿಡಗಳನ್ನು, ಬೇರೆ ಬೇರೆ ಗಿಡಗಳೆಲ್ಲ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಕಮೆಂಟ್ ಮಾಡೋದು ಸುಲಭ, 1 ನಿಮಿಷದಲ್ಲಿ ಏನು ಬೇಕಾದ ನೆಗೆಟಿವ್ ಕಮೆಂಟ್ಗಳನ್ನು ಹಾಕ್ಬೋದು. ಆದರೆ ಈ ಕೆಲಸ ಮಾಡೋದಿದ್ರೆ ಇದು ತುಂಬ ಕಷ್ಟ. ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ಆಗ ನೆಗೆಟಿವ್ಗಳು ಹೋಗ್ತದೆ, ಆಗ ನಿಮ್ಮ ಕೈಯಿಂದನೂ ಕೂಡ ಒಳ್ಳೊಳ್ಳೆ ಕಮೆಂಟ್ಗಳು ಕೂಡ ಬರ್ತದೆ. ಅದಕ್ಕೋಸ್ಕರ ನಾವು ತೋರಿಸೋದು ಏನಕ್ಕೆ ಅಂದರೆ ಒಂದು ಪ್ರಾಕ್ಟಿಕಲ್. ಎಷ್ಟೋ ಜನ ಹೆಂಗಸರುಗಳಿಗೆ ಇದನ್ನು ಹೇಗೆ ಮಾಡೋದು ಗೊತ್ತಿರಲ್ಲ. ಪೇಟೆಯಲ್ಲಿ ಕೆಲಸ ಮಾಡುವಂಥ ಕೂಲಿ ಕೆಲಸದವರಿಗೆ ಕೂಡ ಬಿಜಾಪುರದಿಂದ ಎಲ್ಲಿಂದನೋ ಅಸ್ಸಾಮಿಂದೆಲ್ಲ ಬರ್ತಾರೆ, ಅವ್ರಿಗೆ ಹೇಗೆ ಮಾಡ್ಬೇಕು ಗೊತ್ತಿರಲ್ಲ. ನಾವು ತೋರಿಸಿದ್ರೆ ಅವರು ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಈ ರೀತಿ ಒಂದು ಮೆಥಡ್ನ ನಾನು ತೋರಿಸಿರುವಂಥದ್ದು. ಈ ಮೆಥಡ್ ನಾವು ಫಾಲೋ ಮಾಡುವಂಥದ್ದು. ಇನ್ಯಾರ್ದು ಚೆನ್ನಾಗಿರೋ ಮೆಥಡ್ ಇರ್ಬೋದು, ಅಥವಾ ಇನ್ಯಾರ್ದು ಬೇರೆ ಬೇರೆ ಮೆಥಡ್ಗಳಿರ್ಬೋದು. ಕೃಷಿ ಅಂತ ಹೇಳಿದ್ರೆ ಒಂದು ಮೆಥಡ್ನ ಮೇಲೆ ನಿಂತಿರುವಂಥದ್ದಲ್ಲ, ಹಲವಾರು ಮೆಥಡ್ನ ಮೇಲೆ ನಿಂತಿರುವಂಥದ್ದು. ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ. ಅದರೊಟ್ಟಿಗೆ ನೀವು ಯಾರ್ಯಾರು ನೋಡ್ತಿದ್ರಿ, ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿ. ನನಗೊಂದು ಫೋಟೋ ಹಾಕಿದ್ದೇನೆ. ನಾನು ತುಂಬ ಜನರಿಗೆ ಕರ್ನಾಟಕದಲ್ಲಿ ಬೀಜ ಕೊಟ್ಟಿದ್ದೇನೆ. ಬೀಜಗಳನ್ನು ಯಾರಿಗೆ ಕೊಟ್ಟರು ಕೂಡ ನೀವು ಅದನ್ನು ತಕ್ಷಣಕ್ಕೆ, ಅಂದರೆ 2 ರಿಂದ 3 ತಿಂಗಳ ಒಳಗಡೆ ಅದನ್ನು ನೀವು ಮೊಳಕೆ ಬರಲಿಕ್ಕೆ ಹಾಕಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮೊಳಕೆ ಬರೋದಿಲ್ಲ. ರೀಸನ್ ಏನು ಅಂತ ಹೇಳಿದ್ರೆ ನಾವು ಅದಕ್ಕೆ ಯಾವುದೇ ಕೆಮಿಕಲ್ ಅನ್ನು ಮಿಶ್ರಣ ಮಾಡೋದಿಲ್ಲ. ಸಾವಯವ ಆಗಿರುವಂತಹ ನಾಟಿ ಬೀಜಗಳನ್ನು ಕೊಡುವಂಥದ್ದು. ಆಗ ಕೆಮಿಕಲ್ ಮಿಶ್ರಣ ಮಾಡಿದ್ರೆ ಅದು ಪುನಃ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ನಾವು ಮಾಡಲ್ಲ. ಅದಕ್ಕೋಸ್ಕರ ನೀವು ಯಾರು ಬೀಜ ತಗೊಂಡಿದ್ರಿ ತಕ್ಷಣಕ್ಕೆ ನೀವು ಅದನ್ನು ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಯಾರಿಗಾದ್ರೂ ಬೀಜಗಳು ಬೇಕು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಒಂದು ಫೋಟೋ ಬಂದಿದೆ, ನೀವು ನೋಡ್ತಾ ಇದ್ದೀರಿ. ಇದು ಉಡುಪಿಯ ಮಟ್ಟು ಪಕ್ಕದವರು ಜ್ಯೋತಿ ಮೆಂಡನ್ ಅಂತೇಳಿ, ಅವರಿಗೆ ನಾನು ಪಡವಲಕಾಯಿಯ ಬೀಜ ಕೊಟ್ಟಿದ್ದೆ. ಅದರಲ್ಲೇ ಆಗಿರುವಂಥ ಪಡವಲಕಾಯಿ. ಈ ರೀತಿ ತುಂಬ ಜನರು ಪ್ರತಿನಿತ್ಯ ನನಗೆ ಕೃಷಿಯ ಫೋಟೋಗಳನ್ನು, ಅವ್ರು ಮಾಡಿರುವಂಥ ಪ್ರಯೋಗಗಳನ್ನು, ಮತ್ತು ನಾನು ಕೊಟ್ಟಿರುವಂಥ ಬೀಜಗಳಿಂದ ಆಗಿರುವಂಥ ಗಿಡಗಳು, ಇದೆಲ್ಲವನ್ನು ಕಳಿಸ್ತಿರ್ತಾರೆ. ಆದರೆ 100% ಮೊಳಕೆ ಬರ್ತದ? 100% ಮೊಳಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮೊಳಕೆ ಬಂದದ್ರೆಲ್ಲವೂ ಕಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದು ನಮ್ಮ ಕಂಟ್ರೋಲ್ ಇಲ್ಲ. ನಾವು ಟ್ರೈ ಮಾಡ್ತಿರುವಂಥದ್ದು ಮಾತ್ರ, ಪ್ರಯತ್ನ ಮಾಡ್ತಿರೋದು ಮಾತ್ರ. ನೀವು ಈ ರೀತಿಯ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡಿ, ಆಗ ನಿಮ್ಮ ಕೈ ತೋಟ ಸುಂದರ ಆಗಿರ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ.